ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ರಸ್ತೆಗಳನ್ನ ದೇಶದ ನರನಾಡಿಗಳು ಅಂತ ಕರೀತಾರೆ. ಒಂದು ದೇಶದ ರಸ್ತೆ ಸಂಪರ್ಕ ಅಭಿವೃದ್ಧಿಗೊಂಡ್ರೆ ಅದು ದೇಶದ ಅಭಿವೃದ್ಧಿಯ ಸಂಕೇತ ಅಂತ ಕೂಡ ಹೇಳಲಾಗುತ್ತೆ. ಹೀಗಾಗಿನೇ ಭಾರತ ಸರ್ಕಾರ ತನ್ನ ನೆಲದ ರಸ್ತೆಗಳ ಬಗ್ಗೆ ತೀವ್ರ ಗಮನವನ್ನು ಕೊಡ್ತಾ ಇದೆ. ಕಳೆದ 10 ವರ್ಷಗಳಲ್ಲಿ ಭಾರತದ ರಸ್ತೆ ವ್ಯವಸ್ಥೆ ಸಾಕಷ್ಟು ಸುಧಾರಿಸಿದ್ದು ನಾವು ಅಮೆರಿಕದ ಸರಿಸಮಕ್ಕೆ ಬಂದು ನಿಂತಿದ್ದೇವೆ. ನಮ್ಮಲ್ಲಿ ನ್ಯಾಷನಲ್ ಹೈವೇ, ಎಕ್ಸ್ಪ್ರೆಸ್ ವೇ, ಗ್ರೀನ್ ಕಾರಿಡಾರ್, ಇಂಡಸ್ಟ್ರಿಯಲ್ ಕಾರಿಡಾರ್ ಅಂತ ಸಾಕಷ್ಟು ಬಗೆಯ ರಸ್ತೆಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಈಗ ಮತ್ತೆ 8 ಹೊಸ ರಾಷ್ಟ್ರೀಯ ಹೈಸ್ಪೀಡ್ ರಸ್ತೆ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಸುಮಾರು 50,700 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇರುವ ಈ ಯೋಜನೆಗಳು ಭಾರತದ ಸಾಕಷ್ಟು ರಾಜ್ಯಗಳಿಗೆ ಕನೆಕ್ಟಿವಿಟಿಯನ್ನ ಸುಲಭ ಮಾಡಲಿವೆ. ಹಾಗಾದ್ರೆ ಈ 8 ಯೋಜನೆಗಳು ಯಾವುವು? ಯಾವೆಲ್ಲ ರಾಜ್ಯಗಳಿಗೆ ಈ ಯೋಜನೆಯ ಲಾಭ ದೊರಕಲಿದೆ? ಹಾಗೆ ಈ ಯೋಜನೆಯಿಂದ ಏನೆಲ್ಲ ಪ್ರಯೋಜನಗಳಿವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಇತ್ತೀಚೆಗೆ ಕರ್ನಾಟಕದಲ್ಲಿ ಎಕ್ಸ್ಪ್ರೆಸ್ ವೇಗಳ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ಬೆಂಗಳೂರು ಹೈದರಾಬಾದ್ ನಡುವಿನ ಇಂಡಸ್ಟ್ರಿಯಲ್ ಎಕ್ಸ್ಪ್ರೆಸ್ ವೇ, ಚೆನ್ನೈ ಬೆಂಗಳೂರು ಪುಣೆ ನಡುವಿನ ಇಂಡಸ್ಟ್ರಿಯಲ್ ಕಾರಿಡಾರ್, ಚೆನ್ನೈ ಮತ್ತು ಬೆಂಗಳೂರು ನಡುವಿನ ಎಕ್ಸ್ಪ್ರೆಸ್ ವೇ, ಹೀಗೆ ಸಾಕಷ್ಟು ಎಕ್ಸ್ಪ್ರೆಸ್ ವೇಗಳ ಬಗ್ಗೆ, ಇಂಡಸ್ಟ್ರಿಯಲ್ ಕಾರಿಡಾರ್ಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಕರ್ನಾಟಕದ ಹಾಗೆ ಭಾರತದ ಇನ್ನಿತರೆ ಭಾಗಗಳಲ್ಲೂ ಕೂಡ ಇಂತಹ ಎಕ್ಸ್ಪ್ರೆಸ್ ವೇಗಳನ್ನ ನಿರ್ಮಾಣ ಮಾಡೋದಕ್ಕೆ ಭಾರತ ಸರ್ಕಾರ ಮುಂದಾಗ್ತಾ ಇದೆ. ಈ ರಸ್ತೆಗಳ ಅಭಿವೃದ್ಧಿಯಿಂದ ಜನರ ಓಡಾಟ ಸುಗಮ ಆಗುತ್ತೆ, ಪ್ರವಾಸೋದ್ಯಮಕ್ಕೆ ಬೂಸ್ಟ್ ಸಿಗುತ್ತೆ, ಸಂಚಾರ ದಟ್ಟಣೆ ಕಡಿಮೆ ಆಗಿ ಅಪಘಾತಗಳು ಕಡಿಮೆ ಆಗುತ್ತೆ. ಈ ನಿಟ್ಟಿನಲ್ಲಿ ಈಗ ದೇಶಾದ್ಯಂತ ಒಟ್ಟು 936 ಕಿಲೋಮೀಟರ್ ಉದ್ದದ 8 ರಾಷ್ಟ್ರೀಯ ಹೈಸ್ಪೀಡ್ ರೋಡ್ ಕಾರಿಡಾರ್ಗಳನ್ನ ಕೈಗೆತ್ತಿಕೊಳ್ಳೋದಾಗಿ ಕೇಂದ್ರ ಸರ್ಕಾರ ಮಾಹಿತಿಯನ್ನ ಕೊಟ್ಟಿದೆ. ಈ ಯೋಜನೆಗಳನ್ನ ಪ್ರಸ್ತುತ ಹಾಗೂ ಭವಿಷ್ಯದ ಬೇಡಿಕೆಗಳನ್ನ ಗಮನದಲ್ಲಿಟ್ಟುಕೊಂಡು ಕೈಗೆತ್ತಿಕೊಳ್ಳಲಾಗ್ತಾ ಇದೆ ಅಂತ ಸಚಿವರು ತಿಳಿಸಿದ್ದಾರೆ. ಗೆಳೆಯರೆ, ಈ 8 ಯೋಜನೆಗಳು ಯಾವುವು ಅನ್ನೋದನ್ನ ನೋಡಿದ್ರೆ ಮೊದಲಿಗೆ ನಮ್ಮ ಕಣ್ಣಿಗೆ ಬೀಳೋದು 68 ಕಿಲೋಮೀಟರ್ ಉದ್ದದ ಅಯೋಧ್ಯ ರಿಂಗ್ ರಸ್ತೆ. 3,900 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ರಸ್ತೆ ನಿರ್ಮಾಣಗೊಳ್ಳಲಿದ್ದು, ಈ ಯೋಜನೆ ಅಯೋಧ್ಯೆ ಮೂಲಕ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಉಂಟಾಗುವ ಸಂಚಾರ ದಟ್ಟಣೆಯನ್ನ ಕಡಿಮೆ ಮಾಡಲಿದೆ ಹಾಗೂ ಬಾಲರಾಮನ ದರ್ಶನಕ್ಕೆ ಬರುವ ಭಕ್ತಾದಿಗಳು ಯಾವುದೇ ವಿಳಂಬವಿಲ್ಲದೆ ಶೀಘ್ರವಾಗಿ ಮಂದಿರವನ್ನ ತಲುಪೋಕೆ ಈ ಯೋಜನೆ ನೆರವಾಗಲಿದೆ. ಈ ರಸ್ತೆ ಲಕ್ನೋ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹಾಗೂ ಅಯೋಧ್ಯ ವಿಮಾನ ನಿಲ್ದಾಣ ಸೇರಿದ ಹಾಗೆ ಒಂದಷ್ಟು ರೈಲ್ವೆ ಸ್ಟೇಷನ್ಗಳನ್ನು ಕೂಡ ಸಂಪರ್ಕಿಸಲಿದೆ. ಇನ್ನು ಎರಡನೇದಾಗಿ 231 ಕಿಲೋಮೀಟರ್ ಉದ್ದದ 4 ಪಥಗಳ ಹೈಸ್ಪೀಡ್ ಕಾರಿಡಾರ್ ಖರಗ್ಪುರ ಹಾಗೂ ಮೋರೆಗ್ರಾಮ ನಡುವೆ ನಿರ್ಮಾಣ ಆಗ್ತಾ ಇದೆ. ಸರಿಸುಮಾರು 10,247 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ತಾ ಇರುವ ಈ ಹೆದ್ದಾರಿ ಖರಗ್ಪುರ್ ಹಾಗೂ ಮೋರೆಗ್ರಾಮ್ ನಡುವಿನ ವಾಹನ ದಟ್ಟಣೆಯನ್ನ ಕಡಿಮೆ ಮಾಡಲಿದೆ. ಅಲ್ಲದೆ ಈ 2 ನಗರಗಳ ನಡುವೆ ಈಗಿರುವ 9 ರಿಂದ 10 ಗಂಟೆಗಳ ಪ್ರಯಾಣದ ಸಮಯವನ್ನ 3 ರಿಂದ 5 ಗಂಟೆಗೆ ಇಳಿಸಲಿದೆ ಅಂತ ಹೇಳಲಾಗ್ತಾ ಇದೆ. ಈ ಹೆದ್ದಾರಿ ಪಶ್ಚಿಮ ಬಂಗಾಳ, ಒಡಿಶಾ ಹಾಗೂ ಆಂಧ್ರ ಪ್ರದೇಶ ಸೇರಿದ ಹಾಗೆ ಈಶಾನ್ಯ ರಾಜ್ಯಗಳ ನಡುವೆ ಸಂಪರ್ಕ ಬೆಸೆಯೋದಕ್ಕೆ ಸಹಕಾರ ಆಗಲಿದೆ ಅಂತ ಹೇಳಲಾಗಿದೆ. ಇನ್ನು ಈ 8 ಹೆದ್ದಾರಿ ಯೋಜನೆಯಲ್ಲಿ 88 ಕಿಲೋಮೀಟರ್ ಉದ್ದದ ಆಗ್ರಾ ಮತ್ತು ಗ್ವಾಲಿಯರ್ ಹೈಸ್ಪೀಡ್ ಕಾರಿಡಾರ್ ಕೂಡ ಒಂದು ಅಂತ ಅನಿಸ್ಕೊಳ್ತಾ ಇದೆ. ಸುಮಾರು 4,600 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇರೋ ಈ ಯೋಜನೆ ಪ್ರವಾಸೋದ್ಯಮಕ್ಕೆ ಉತ್ತೇಜನವನ್ನ ಕೊಡಲಿದೆ. ಈ ರಸ್ತೆ ಉತ್ತರ ಪ್ರದೇಶದ ಜಗತ್ವಿಖ್ಯಾತ ತಾಜ್ ಮಹಲ್, ಆಗ್ರಾ ಕೋಟೆ ಹಾಗೂ ಮಧ್ಯಪ್ರದೇಶದ ಗ್ವಾಲಿಯರ್ ಕೋಟೆಯ ನಡುವೆ ಸಂಪರ್ಕವನ್ನ ಒದಗಿಸುವ ನಿಟ್ಟಿನಲ್ಲಿ ಅಭಿವೃದ್ಧಿಗೊಳ್ತಾ ಇದೆ. ಈ ರಸ್ತೆ ಆಗ್ರಾ ಮತ್ತು ಗ್ವಾಲಿಯರ್ ನಡುವಿನ ಅಂತರವನ್ನ 7% ಕಡಿಮೆ ಮಾಡೋದರ ಜೊತೆಗೆ ಪ್ರಯಾಣದ ಸಮಯವನ್ನ 50% ಕಡಿಮೆ ಮಾಡಲಿದೆ. ಇನ್ನು 4ನೇದಾಗಿ 6 ಪಥದ ತರದ್ ದಿಸ್ಸಾ, ಮೆಹಸಾನಾ ಹಾಗೂ ಅಹಮದಾಬಾದ್ ನಡುವೆ 214 ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಾಣ ಯೋಜನೆಯನ್ನ ಕೈಗೆತ್ತಿಕೊಳ್ಳಲಾಗ್ತಾ ಇದೆ. ಇದು ಭಾರತದ 2 ಮುಖ್ಯ ಕಾರಿಡಾರ್ಗಳಾದ ಗುಜರಾತ್ ಅಮೃತ್ಸರ್ ಜಾಮ್ನಗರ್ ಕಾರಿಡಾರ್ ಹಾಗೂ ದಿಲ್ಲಿ ಮುಂಬೈ ಎಕ್ಸ್ಪ್ರೆಸ್ ವೇ ಜೊತೆ ಸಂಪರ್ಕವನ್ನ ಹೊಂದಲಿದೆ. ಈ ಮೂಲಕ ಮಹಾರಾಷ್ಟ್ರದ ಪ್ರಮುಖ ಬಂದರುಗಳಾದ ಜವಾಹರ್ಲಾಲ್ ನೆಹರು ಬಂದರು ಹಾಗೂ ವಧವನ್ ಬಂದರಿಗೆ ಸಾರಿಗೆ ವಾಹನಗಳು ಸುಗಮವಾಗಿ ಸಂಚಾರ ನಡೆಸೋದಕ್ಕೆ ಅವಕಾಶವನ್ನ ಒದಗಿಸಿಕೊಡ್ತಾ ಇದೆ. ಇನ್ನು 5ನೇದಾಗಿ 137 ಕಿಲೋಮೀಟರ್ ಉದ್ದದ 4 ಪಥದ ಪಾತಲ್ಗಾಂವ್ ಹಾಗೂ ರಾಯ್ಪುರದ ಗುಮ್ಲಾ ರಾಂಚಿ ಕಾರಿಡಾರ್ ಕೂಡ ಸೇರಿಕೊಳ್ತಾ ಇದೆ. ಈ ಯೋಜನೆ 4,473 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಲೆ ಎತ್ತಲಿದ್ದು, ಇದು ಗುಮ್ಲಾ ಪ್ರದೇಶದ ಗಣಿಗಾರಿಕೆಯ ಪ್ರದೇಶವನ್ನ ಸಂಪರ್ಕಿಸುವ ಜೊತೆಗೆ ಲೋಹರ್ದಗ, ರಾಯ್ಗಢ, ಖೋರ್ಬಾ, ಧನಬಾದ್ ಹಾಗೂ
ರಾಯ್ಪುರದ ಕೈಗಾರಿಕಾ ಮತ್ತು ಉತ್ಪಾದನಾ ವಲಯಗಳನ್ನು ಸಂಪರ್ಕಿಸಲಿದೆ. ಇನ್ನು ಇವುಗಳ ಜೊತೆಗೆ 121 ಕಿಲೋಮೀಟರ್ ಉದ್ದದ 4 ಪಥದ ನಾರ್ದರ್ನ್ ಗುವಾಹಟಿ ಬೈಪಾಸ್ ನಿರ್ಮಾಣದ ಜೊತೆಗೆ ಈಗಿರುವ ಗುವಾಹಟಿ ಬೈಪಾಸ್ ಅನ್ನ ಇನ್ನಷ್ಟು ವಿಸ್ತರಿಸಲಾಗುತ್ತೆ. ಈ ಹೊಸ ಬೈಪಾಸ್ ಅನ್ನ 5,729 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು 30 ಕಿಲೋಮೀಟರ್ ಉದ್ದದ ನಾಸಿಕ್ ಪಠ ಹಾಗೂ ಖೇಡ್ ನಡುವಿನ ಕಾರಿಡಾರ್ 7,827 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಲಿದೆ. ಹಾಗೆಯೇ 47 ಕಿಲೋಮೀಟರ್ ಉದ್ದದ 6 ಪಥದ ಖಾನ್ಪುರ್ ರಿಂಗ್ ರಸ್ತೆ ಕೂಡ ನಿರ್ಮಾಣ ಆಗ್ತಾ ಇದೆ. ಗೆಳೆಯರೆ, ಈ ಎಲ್ಲ ರಸ್ತೆಗಳು ದೇಶದ ಪ್ರಮುಖ ಎಕ್ಸ್ಪ್ರೆಸ್ ವೇಗಳನ್ನು, ಪ್ರವಾಸೋದ್ಯಮ ಕೇಂದ್ರಗಳನ್ನು ಹಾಗೂ ಕೈಗಾರಿಕಾ ವಲಯಗಳನ್ನು ಸಂಪರ್ಕಿಸ್ತಾ ಇವೆ. ಈ ಮೂಲಕ ಭಾರತದಲ್ಲಿ ಪ್ರವಾಸೋದ್ಯಮವನ್ನು ಹೆಚ್ಚಿಸೋದು, ಕೈಗಾರಿಕಾ ಉತ್ಪಾದನೆಯನ್ನು ಹೆಚ್ಚಿಸೋದು ಹಾಗೂ ಬಂದರು ನಗರಗಳಿಗೆ ದೇಶದ ವಿವಿಧ ಕಡೆಯಿಂದ ಸಂಪರ್ಕವನ್ನ ಏರ್ಪಡಿಸೋದರ ಮೂಲಕ ಭಾರತದ ಆರ್ಥಿಕತೆಗೆ ಹೆಚ್ಚು ಶಕ್ತಿ ಸಿಗುವಂತೆ ಮಾಡೋದು ಈ ಯೋಜನೆಯ ಪ್ರಮುಖ ಭಾಗ ಆಗಿದೆ. ಗೆಳೆಯರೆ, ಭಾರತ ಅತಿ ಉದ್ದದ ರಸ್ತೆ ನೆಟ್ವರ್ಕ್ ಅನ್ನು ಹೊಂದಿರುವ ದೇಶಗಳ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿದೆ. 65.86 ಲಕ್ಷ ಕಿಲೋಮೀಟರ್ ರಸ್ತೆ ಜಾಲವನ್ನು ಹೊಂದಿರುವ ಅಮೆರಿಕ ಮೊದಲ ಸ್ಥಾನದಲ್ಲಿದ್ದರೆ 63.71 ಲಕ್ಷ ಕಿಲೋಮೀಟರ್ ಉದ್ದದ ರಸ್ತೆ ಜಾಲವನ್ನು ಹೊಂದಿರುವ ಭಾರತ 2ನೇ ಸ್ಥಾನದಲ್ಲಿದೆ. ಆದರೆ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಭಾರತ ಈಗ ಜಗತ್ತಿನಲ್ಲೇ ಅತಿ ಹೆಚ್ಚು ಉದ್ದದ ರಾಷ್ಟ್ರೀಯ ಹೆದ್ದಾರಿಗಳನ್ನು ಹೊಂದಿರುವ ದೇಶ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ಕಳೆದ 10 ವರ್ಷಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಉದ್ದ ಸರಿಸುಮಾರು 70% ನಷ್ಟು ಹೆಚ್ಚಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಅಭಿವೃದ್ಧಿಯನ್ನ ಈ ಸರ್ಕಾರದ ಅವಧಿಯಲ್ಲೂ ಕೂಡ ಮುಂದುವರಿಸೋದಕ್ಕೆ ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಅದರ ಫಲವಾಗಿ ಈ 8 ರಸ್ತೆ ಯೋಜನೆಗಳಿಗೆ ಅನುಮತಿ ಸಿಕ್ಕಿದೆ. ಇದು ಗೆಳೆಯರೆ, ಕೇಂದ್ರ ಸರ್ಕಾರ ಹೊಸದಾಗಿ ಅನುಮೋದಿಸಿರುವ ನೂತನ ರಸ್ತೆ ಯೋಜನೆಗಳ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.